ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಪೋಕ್ಸೋ ಕೇಸ್ ಸಂಕಷ್ಟ ಎದುರಾಗಿದೆ. ಬಂಧನಕ್ಕೆ ಒಳಗಾಗ್ತಾರೆ BS ಯಡಿಯೂರಪ್ಪ. BSI ಬಂಧನ ಆಗತ್ತಂತೆ. SIT ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. 3 ತಿಂಗಳ ಹಿಂದೆ ದಾಖಲಾಗಿದ್ದ ಪೋಕ್ಸೋ ಕೇಸ್ ನಂತರ SIT ರಚನೆ ಆಗುತ್ತೆ. ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. BSI ಧ್ವನಿ ಸಂಗ್ರಹ ಮಾಡಿ FSLಗೆ ರವಾನೆ ಆಗಿದೆ. ಸೊ SIT ಸಿಕ್ಕಿರುವ ಸಾಕ್ಷ್ಯಗಳ ಅನ್ವಯ BSI ಬಂಧನ ಸಾಧ್ಯತೆ ಇದೆ. ಈ ಸ್ಟೋರಿ ಏನು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನಾಗತ್ತೆ, ಒಬ್ಬರು ಮಧ್ಯವಯಸ್ಕ ಮಹಿಳೆ ಯಡಿಯೂರಪ್ಪನವರ ನಿವಾಸಕ್ಕೆ ಬರ್ತಾರೆ. ಮಾರ್ಚ್ ತಿಂಗಳು ಅಂದ್ಕೊಳ್ತೀನಿ, ಐ ಥಿಂಕ್ ಮಾರ್ಚ್ 14ಕ್ಕೆ ಬರ್ತಾರೆ. ಬಂದ್ಬಿಟ್ಟು ಏನು ಮಾಡ್ತಾರೆ, ಯಡಿಯೂರಪ್ಪನವ್ರ ಹತ್ರ ಹೇಳ್ತಾರೆ, ನೋಡಿ ನನ್ನ ಮಗಳ ಮೇಲೆ ಒಂದು ಅತ್ಯಾಚಾರ ಆಗಿದೆ, ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ನೀವು ಆದೇಶ ಅಂದರೆ ಪೊಲೀಸರಿಗೆ ಹೇಳಿ ಅಂತ. ಹಂಗೆ ಬಂದಿರ್ತಾರೆ. ಅದಾದ ನಂತರ ಕಂಪ್ಲೇಂಟ್ ಏನಪ್ಪ ಅಂತಂದರೆ, ನಾನು ಹಿಂಗೆ ಹೇಳೋಕ್ಕೆ ಹೋದಾಗ 17 ವರ್ಷದ ಆ ಹೆಣ್ಣು ಮಗಳನ್ನು ಇವರು ಒಳಗೆ ಕರ್ಕೊಂಡೋಗಿ ಒಂದು ರೀತಿಯಲ್ಲಿ ಲೈಂಗಿಕವಾಗಿ ಇದು ಮಾಡಿದ್ದಾರೆ, ಅಂದರೆ ಮೈ ಮೇಲೆಲ್ಲ ಕೈ ಹಾಕಿದ್ದಾರೆ, ಆ ಥರದ ಕಂಪ್ಲೇಂಟ್. ಅದು ಸದಾಶಿವನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗುತ್ತೆ. ಓಕೆ, ಹಾಗಾಗಿ ಇವರಿಗೆ SIT ಮಾಡಿ ಇವರಿಗೊಂದು ಲೆಟ್ರ್ ಕೂಡ ಕೊಡುತ್ತೆ. ಇವರು ಒಮ್ಮೆ ಹೋಗ್ತಾರೆ, ಏಪ್ರಿಲ್ 14ಕ್ಕೆ ಒಮ್ಮೆ ಹೋಗ್ತಾರೆ. ಅಲ್ಲಿ ಇವರ ಸಾಕ್ಷ್ಯ ಬರ್ಕೊಳ್ಳೋದಿಲ್ಲ, ವಾಯ್ಸ್ ರೆಕಾರ್ಡ್ ಮಾಡ್ಕೋತಾರೆ. ಯಾಕಂದ್ರೆ ಅಲ್ಲಿ ಒಂದು ವಾಯ್ಸ್ ಕೇಳಿರುತ್ತೆ, ನಾವು ಒಂದು ವಿಡಿಯೋ ಕಳಿಸಿದ್ವಿ. ಈಗ ಅದರಲ್ಲಿ ಯಾಕೆ ಬಂಧನ ಆಗಿಲ್ಲ ಅಂತೇಳಿ. ಈ ನಡುವೆ ಏನಾಗಿದೆ, ಆ ಹೆಣ್ಮಗಳಿದ್ರಲ್ಲ ಕಂಪ್ಲೇಂಟ್ ಕೊಟ್ಟವರು, ಅವರು ಸತ್ತೋಗ್ಬಿಟ್ರು ಮೊನ್ನೆ ಸತ್ತೋಗ್ಬಿಟ್ರು. ಈಗ ಮೀಡಿಯಾದವರು ಇದು ಮತ್ತು ಇದು ಯಾಕೆ ಇಷ್ಟು ದೊಡ್ಡ ಸುದ್ದಿ ಆಗಿಲ್ಲ ಅಂತ ಸುದ್ದಿ ಆಗಿದೆ. ಇಲ್ಲೊಂದು ಪ್ರಾಬ್ಲಮ್ ಇದೆ, ಏನು ಗೊತ್ತಾ, ಇವರು ನೋಡಿ ಏಪ್ರಿಲ್ 13ಕ್ಕೆ ವಿಚಾರಣೆಗೆ ಹಾಜರಾಗ್ತಾರೆ, ಧ್ವನಿ ಮಾದರಿ ಸಂಗ್ರಹಿಸ್ತಾರೆ. ಆಮೇಲೆ SIT 2 CID 2 ನೋಟಿಸ್ ಕೊಟ್ಟಿದೆ ಇವರಿಗೆ, ಎರಡಕ್ಕೂ ಹಾಜರಾಗಿಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಾಗಾಗಿ ಅವರು ಅರೆಸ್ಟ್ ಆಗ್ತಾರೆ ಅನ್ನುವಂಥದ್ದು. ಆಮೇಲೆ ಇವರ ವಿರುದ್ಧ ಯಾಕೆ ಅಂತಂದರೆ, ಇದು B ರಿಪೋರ್ಟ್ ಆಗಬಹುದಾದಂಥ ದೂರು ಅಂತೇಳಿ ಒಂದು ಕಡೆ. ಆಮೇಲೆ ಹೋಮ್ ಮಿನಿಸ್ಟರ್ ಹೇಳಿದರು, ಸ್ವಲ್ಪ ಮಾನಸಿಕ ಅಸ್ವಸ್ಥತೆ ಯಾಕೆ ಅಂತ ಕೂಡ ಹೇಳಿದರು. ಯಾಕೆ ಅಂತಂದರೆ ಆ ರೀತಿ ಹೇಳಬಾರ್ದು, ಆದರೆ ಯಾಕೆ ಹಿಂಗೆ ಬಾಗ್ತು ಅಂದರೆ, ಈ ಹೆಣ್ಣುಮಗಳು ಮೊನ್ನೆ ತೀರ್ಕೊಂಡ್ಬಿಟ್ರಲ್ಲ, ಒಂದು 53 ಇಂಥ ಗಣ್ಯರ ವಿರುದ್ಧ ಇದೇ ಆರೋಪವನ್ನು ಮಾಡಿದ್ದಾರೆ. ಇದೇ ಆರೋಪ ಎಲ್ಲ DIG ಪೊಲೀಸು ಎಲ್ಲ ಟಾಪ್ ವ್ಯಕ್ತಿಗಳ ಮೇಲೆ. ಹಿಂಗೆ ಬಂದಾಗ ಒಂದು ಆರೋಪ, ಒಂದು ಡೌಟ್ಗಳು ಅವತ್ತು ಕೂಡ ಬಂದಿತ್ತು. ಹಾಗಂತ ಒಂದು ಹೆಣ್ಮಗಳು ಕಂಪ್ಲೇಂಟ್ ಕೊಡ್ತಾಳೆ ಅಂತಂದರೆ ಅದು ಕಂಪ್ಲೇಂಟಲ್ಲಿ ಸತ್ಯಾಂಶ ಇಲ್ಲ ಅಂತಲ್ಲ, ತನಿಖೆ ಆಗಲೇಬೇಕು. ಸೊ ಹಾಗಾಗಿ ಇವರು ಈಗ ಅರೆಸ್ಟ್ ಆಗ್ತಾರಾ? ಬನ್ನಿ, ಪೋಕ್ಸೋ ಕೇಸ್ನಲ್ಲಿ BSIಗೆ ಸಂಕಷ್ಟ ಫಿಕ್ಸಾ? ಯಡಿಯೂರಪ್ಪ ಅರೆಸ್ಟ್ ಆಗುವ ಸಾಧ್ಯತೆ ಇದೆಯಂತೆ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. 15ನೇ ತಾರೀಕು ಒಳಗೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಈಗ ಪ್ರೊಸೀಜರ್ ಫಾಲೋ ಮಾಡಬೇಕಲ್ಲ, ಅಗತ್ಯ ಇದ್ದರೆ ಅರೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಯಡಿಯೂರಪ್ಪ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಏನಾಗಿದೆ, ಸಾಧ್ಯತೆ ಇದೆ. ಇಲ್ಲ, ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪಿಯರ್ ಆಗಿ ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ. ಅಷ್ಟೇ ನನಗೆ ಗೊತ್ತಿರೋದು. ಮಾಡುವ ಸಾಧ್ಯತೆ ಇದೆ. ಇಲ್ಲ, ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಓಕೆ, ಇದೇನಾಗಿದೆ ಈಗ, ಆ ದೂರು ಕೊಟ್ಟವರು ನೋಡಿ, ಆ ಹೆಣ್ಮಗಳ ಬಗ್ಗೆ ಇದ್ದದ್ದು ಒಂದು 53 ಜನರ ಮೇಲೆ ಇದೇ ಕಂಪ್ಲೇಂಟ್ ಕೊಟ್ಟಿದ್ರು ಅಂತೇಳಿ, ಆ ಒಂದು ಕಂಪ್ಲೇಂಟ್ ಬಗ್ಗೆ ಇವರ ಬಳಿ ಹೇಳೋಕೆ ಬಂದಿದ್ರು. ಆಗ ಇವರು ಕೂಡ ಆ ಹೆಣ್ಮಗಳನ್ನು ಅದೇ ರೀತಿ ಮೈ ಮೇಲೆ ಕೈ ಹಾಕಿದ್ರು ಅಂತ ಆರೋಪ. ಸದಾಶಿವನಗರದಲ್ಲಿ ಮಾರ್ಚ್ 14ನೇ ತಾರೀಕು FIR ಆಗುತ್ತೆ. ಏಪ್ರಿಲ್ 13ನೇ ತಾರೀಕು ಇವರು ಹೋಗಿ ಬರ್ತಾರೆ. ಎಲ್ಲ ಇದು ಈಗ 2 ನೋಟಿಸ್ ಕೊಡಿ. ಈಗ ಮತ್ತೆ ಯಾಕಿದು ಮುನ್ನೆಲೆಗೆ ಬಂದರೆ, ಶಶಾಂಕ್ ಸಿಂಗ್ ಅಂತೇಳಿ ಈ ದೂರುದಾರ ಇದ್ದಾರಲ್ಲ, ಅವರ ಮಗ ಈಗ ಕೋರ್ಟ್ಗೆ ಹೋಗಿದ್ದಾರೆ. ಸೊ ಹಾಗಾಗಿ ಇವರು ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಬನ್ನಿ, ಇದರ ಬಗ್ಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಅರೆಸ್ಟ್ ಆಗತ್ತೆ ಅಂತಿದೆ, ಏನು ಲೇಟೆಸ್ಟ್ ಅಪ್ಡೇಟು? ಆಮೇಲೆ ಇದು ಸಾಧಕ ಬಾಧಕ, ಇಲ್ಲಿ ಕೆಲವು ಡೌಟ್ಗಳೇನಂದರೆ, ಈ 53 ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅವರು ಕೂಡ ಅರೆಸ್ಟ್ ಆದರೆ ಇಲ್ಲಿ ತನಕ ಈ ಗೊಂದಲ ಯಾಕೆ ಈ ವಿಚಾರದಲ್ಲಿ? ನೋಡಿ, ಒಂದು ಹೇಳ್ತೀನಿ ನಾನು, ಯಡಿಯೂರಪ್ಪನವರಾಗಲಿ ಸಿದ್ದರಾಮಯ್ಯನವರಾಗಲಿ
ದೇವೇಗೌಡರಾಗಲಿ ಕುಮಾರಸ್ವಾಮಿ ಯಾರೇ ಆಗಲಿ ಪೋಕ್ಸೋ ಕೇಸ್ನಲ್ಲಿ ಒಂದು ವೇಳೆ ನಿಜವಾಗಿ ಹೆಣ್ಣು ಮಗಳಿಗೆ ಯಾವುದಾದ್ರೂ ರೀತಿಯಲ್ಲಿ ಏನು ಲೈಂಗಿಕ ಸಮಸ್ಯೆಗಳಾಗಿದ್ದರೆ ಅರೆಸ್ಟ್ ಆಗಲೇಬೇಕು. ಅದಕ್ಕೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಭಾಳ ಜೋರಾಗಿ ನಾವು ನಿಂತಿದ್ದು. ಇಲ್ಲಿ ಒಂದು ಕನ್ಫ್ಯೂಷನ್ಸ್ಗಳು ಯಾಕೆ ಅಂತ ಅಂದರೆ, ಒಂದು ಪ್ರಶ್ನೆ ನಂದು, 58 ಜನರ ಮುಂದೆ ಈ ಹಿಂದೆ ಕಂಪ್ಲೇಂಟ್ ಕೊಟ್ಟರಲ್ಲ, ಅವರಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? ಯಾಕೆ ಅದು ಅಲ್ಲಿ ಬಿ ರಿಪೋರ್ಟ್ ಎಲ್ಲ ಹಾಕಲಾಯಿತು? ಇದು ಬಿ ರಿಪೋರ್ಟ್ ಹಾಕುವಂಥ ಕೇಸ್ಗಳು ಅಂತ ಯಾಕೆ ಚರ್ಚೆ ಆಗ್ತಾ ಇದೆ ನಾಗರಾಜ್? ಜಯಪ್ರಕಾಶ್ ಶೆಟ್ಟಿ, ಈಗ ಮೊದಲಿಗೆ 2 ಅನುಮಾನಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥದ್ದು. ಆದರೆ ಈಗ ಲೇಟೆಸ್ಟ್ ಅಪ್ಡೇಟ್ ಒಂದು ಸಿಗ್ತಾ ಇದೆ. ಏನು CID ಅಧಿಕಾರಿಗಳು BS ಯಡಿಯೂರಪ್ಪ ನಾಪತ್ತೆಯಾಗಿದ್ದಾರೆ ಅಂತೇಳಿ ಅರೆಸ್ಟ್ ವಾರೆಂಟ್ ಇವತ್ತು ಪಡೆದುಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂತೇಳಿ ಈಗಷ್ಟೇ ಸಿಗ್ತಾ ಇರ್ತಕ್ಕಂಥ ಸೋರ್ಸ್ ಮುಖಾಂತರ ಸಿಗ್ತಾ ಇರ್ತಕ್ಕಂಥ ಲೇಟೆಸ್ಟ್ ಅಪ್ಡೇಟು. ಈ ರೀತಿಯಾಗಿ ನ್ಯಾಯಾಲಯದ ಮೊರೆಗೆ ಹೋಗಿ ಅಲ್ಲಿಂದ ಅರೆಸ್ಟ್ ವಾರೆಂಟ್ ತೆಗೆದುಕೊಂಡು ಅವರನ್ನು ಅರೆಸ್ಟ್ ಮಾಡುವ ಕೆಲಸ ಆಗುತ್ತಾ ಅನ್ನೋ ಒಂದು ಸಂಶಯ ಈಗ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಅವರು ನಿನ್ನೆ 10ವರೆಗೆ ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಹಾಜರಾಗಿಲ್ಲ. ಆದರೆ ಈ ಒಂದು ಪ್ರಕರಣ 3 ತಿಂಗಳ ಹಿಂದೆ ಏನು ದಾಖಲಾಯಿತು, ಇದನ್ನ ನೋಡ್ತಾ ಇದ್ರೆ ಯಾಕೆ ಪೋಕ್ಸೋ ಕೇಸ್ನಲ್ಲಿ ಇಷ್ಟು ದೀರ್ಘವಾಗಿ, ಅಂದರೆ ಇನ್ನು ಚಾರ್ಜ್ ಶೀಟ್ ಸಿಕ್ಕೆ ಮಾಡಲಿಕ್ಕೆ 3 ದಿನ ಬಾಕಿ ಇರಬೇಕಾದ್ರೆ ಈ ಒಂದು ಅರೆಸ್ಟ್ನ ಪ್ರಶ್ನೆಗಳನ್ನು ಎತ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಮೊದಲ ಬಾರಿಗೆ ನೋಟಿಸ್ ಕೊಟ್ಟಾಗ ಅವರು ವಿಚಾರಣೆಗೆ ಬರ್ತಾರೆ, ಆ ವೇಳೆಗಾಗಲೇ ಒಂದು ತನಿಖೆಯನ್ನು ಏನೂ ಮಾಡಿರಲಿಲ್ವ? ಯಾಕಂದರೆ ಪ್ರಕರಣವನ್ನು ಕೂಡಲೇ CIDಗೆ ವರ್ಗಾವಣೆ ಮಾಡಿ ಒಂದು ಹೆಚ್ಚಿನ ವಿಚಾರಣೆಯನ್ನು ಮಾಡಿ ಅಂತಾರೆ. CIDಗೆ ಆಗ ಸಾಧ್ಯ ಆಗಿರಲಿಲ್ಲ ಯಡಿಯೂರಪ್ಪ ಸಾಕ್ಷ್ಯಗಳನ್ನು ಸಂಗ್ರಹಿಸೋದಕ್ಕೆ. ಇದ್ರ ಮಧ್ಯೆ ಏನು ದೂರದಾರ್ತಿ ಇದ್ರು, ಅವರು ಮೃತಪಡ್ತಾರೆ ಅನಾರೋಗ್ಯದಿಂದ. ಇದ್ರ ಬಗ್ಗೆ ಆ ಹೆಣ್ಮಗಳು ಮೃತಪಡ್ತಾರೆ, ಈಗ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ಯಾವುದಾದ್ರೂ ಇಂತಹ ಲೈಂಗಿಕ ಕಿರುಕುಳಾಗಿದ್ದರೆ ಅದರಲ್ಲಿ ಅರೆಸ್ಟ್ ಆಗಲೇಬೇಕು, ಅದರಲ್ಲಿ 2 ಮಾತೇ ಇಲ್ಲ. ಆಮೇಲೆ ಅದು ಅವ್ರು ಸರಿಯಾ ತಪ್ಪ ಅನ್ನೋದು ಕೂಡ ಮತ್ತೆ ತನಿಖೆಯಲ್ಲಿ ಬರುತ್ತೆ. ಈ ನಡುವೆ ಇನ್ನೊಂದು ಪೊಲಿಟಿಕಲ್ ಆ್ಯಂಗಲ್ ಇದೆ ಇದಕ್ಕೆ. ಈ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಇದ್ದಾರಲ್ಲ, ರೇವಂತ್ ರೆಡ್ಡಿ ಇತ್ತೀಚೆಗೆ ಅಂದರೆ ಎಲೆಕ್ಷನ್ಗೆ ಮೊದಲು ಈ ಅಮಿತ್ ಶಾ ಅವ್ರದ್ದು ಡೀಪ್ ಫೇಕ್ ಒಂದು ಅದನ್ನು ಸುಳ್ಳು ಮಾಹಿತಿಯನ್ನು ಮಾಡಿದರು. ಅದರ ರಣಬೀರ್ ಸಿಂಗ್ ಇವ್ರದ್ದೆಲ್ಲ ಒಂದು ಬಂದಿತ್ತಲ್ಲ, ಆ ಥರ. ಆ ಸಂದರ್ಭದಲ್ಲಿ ರೇವಂತ್ ರೆಡ್ಡಿನ ಅರೆಸ್ಟ್ ಮಾಡಬೇಕು ಅಂತೇಳಿ ಒಂದು ಪ್ಲ್ಯಾನ್ ಆಗಿತ್ತಂತೆ, ಅರೆಸ್ಟ್ ಮಾಡಲೇಬೇಕು ಅಂತೇಳಿ. ಅರೆಸ್ಟ್ ಮಾಡ್ತಾರೆ ಅಂತ ಹೇಳುವಾಗ ರಾಹುಲ್ ಗಾಂಧಿ ಅವರು ಕೆಲವರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ರಂತೆ. ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋಂಥ ಏನು ಅಂತಂದರೆ, ಒಂದು ವೇಳೆ ರೇವಂತ್ ರೆಡ್ಡಿನ ಅರೆಸ್ಟ್ ಮಾಡಿದರೆ BJP ವಲಯದ ಯಾರೆಲ್ಲ ಇದ್ದಾರೆ, ಇನ್ಕ್ಲೂಡಿಂಗ್ ಜರ್ನಲಿಸ್ಟ್ಗಳಿಗೆ ಸಮೇತ, ಅಂದರೆ ಈ ಬಲಪಂಥೀಯವಾಗಿ ಮಾತಾಡುವಂಥವರು, ಆಮೇಲೆ ರೇವಂತ್ ರೆಡ್ಡಿಗೆ ಕಾಂಗ್ರೆಸ್ನವರು ಅರೆಸ್ಟ್ ಆದಾಗ BJPಯವರು ಕೂಡ ಕೆಲವು ಕಾಲಕ್ಕೆ ಅರೆಸ್ಟ್ ಆಗಿದ್ದಾರೆ, ಆ ರೀತಿ ಆಗಬೇಕು ಅಂತೇಳಿ ಕೆಲವು ಆದೇಶಗಳನ್ನೆಲ್ಲ ಕೊಟ್ಟಿದ್ರಂತೆ. ಅದು ಅಂತೆ ಹಂಗೇ ಇದೆ. ಆದರೆ ಅದನ್ನು ಮತ್ತು ಇದನ್ನು ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಒಂದು ವೇಳೆ ಅಂಥದ್ದಾಗಿದ್ದರೆ ಖಂಡಿತವಾಗ್ಲೂ ಶಿಕ್ಷೆ ಆಗಲಿ.